ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖೆ ಹೀಲರ್ ಚಾನಲ್. ಇವತ್ತು ಮತ್ತೆ ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಲಾಂಗ್ ಗ್ಯಾಪ್ ಆಗಿತ್ತು ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡಿ, ಬಿಕಾಸ್ ನನ್ನ ಎನರ್ಜಿ ಅಷ್ಟು ಹೈ ಇರಲಿಲ್ಲ, ಸ್ವಲ್ಪ ಲೋ ವೈಬ್ರೇಷನ್ ಇದ್ದಿದ್ದರಿಂದ. ಸೊ ನಾನು ಯಾವುದೇ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗನ್ನು ಮಾಡಿರಲಿಲ್ಲ. ಸೊ ಮತ್ತೆ ಐ ಆಮ್ ಬ್ಯಾಕ್ ನೌ. ಐ ಆಮ್ ಓಕೆ, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಸೊ ಯಾರಿಗಾದರೂ ಪರ್ಸನಲ್ ರೀಡಿಂಗ್ಸ್ ತೊಗೊಳ್ಬೇಕು ಅಂತ ಇದ್ದರೆ ಯು ಕ್ಯಾನ್ ಬುಕ್ ಯುವರ್ ಸೆಷನ್ಸ್, ಕಾಲ್ ಸೆಷನ್ಸ್, ಅಥವಾ ನಿಮಗೆ ಎಷ್ಟು ಕ್ವೆಶನ್ಸ್ ಇದೆ ಅದಕ್ಕೆ ತಕ್ಕ ಹಾಗೆ ನೀವು ನಿಮ್ಮ ರೀಡಿಂಗನ್ನು ಬುಕ್ ಮಾಡ್ಕೊಳ್ಬಹುದು. ಆ್ಯಂಡ್ ಆಲ್ಸೋ ರಿಲೇಷನ್ಶಿಪ್ ಹೀಲಿಂಗ್, ನಾನು ಒಂದು ಹೇಳೋಕ್ಕೆ ಫ್ರ್ಯಾಂಕಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೊತ್ತಿಲ್ಲ, ರಿಲೇಷನ್ಶಿಪ್ ಹೀಲಿಂಗ್ ಅಂತ ಬಂದಾಗ ಆ ಪರ್ಸನ್ಗೆ ನಾನು ಕೊಡಬಹುದು ಅನ್ನೋ ಒಂದು ಎನರ್ಜಿ ನನಗೆ ಫೀಲ್ ಆದರೆ ಮಾತ್ರ ನಾನು ಇನ್ನು ಮುಂದೆ ರಿಲೇಷನ್ಶಿಪ್ ಹೀಲಿಂಗನ್ನು ನಾನು ಕೊಡ್ತೀನಿ. ಅದರ್ವೈಸ್ ನನಗೆ ಯಾವುದೇ ಇಂಟ್ಯೂಷನ್ಸ್ ಬರಲಿಲ್ಲ ಅಂತ ಅಂದರೆ ರಿಲೇಷನ್ಶಿಪ್ ಹೀಲಿಂಗ್ ನಿಜವಾಗ್ಲೂ ಅವರಿಗೆ ಸಿಗೋದಿಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಐ ಡೋಂಟ್ ನೋ, ಇಂಟ್ಯೂಷನ್ಸ್ ಬರ್ತಾ ಇರೋದ್ರಿಂದ ಸೊ ನನಗೇನು ಅನಿಸುತ್ತೆ ನಾನು ಅದನ್ನು ಮಾಡಲೇಬೇಕು. ಅದಕ್ಕೋಸ್ಕರ ನನಗೆ ನೀವು ಯಾರೇ ಕೇಳಿ ನಿಮಗೆ ನನ್ನ ರಿಲೇಷನ್ಶಿಪ್ ಹೀಲಿಂಗ್ ಕೊಡ್ಬೋದು ಅಂತ ಅನಿಸಿದರೆ ಮಾತ್ರ ನಾನು ಹೀಲಿಂಗನ್ನು ಕೊಡೋದು. ಅದರ್ವೈಸ್ ನನ್ನ ಕಡೆಯಿಂದ ನಿಮಗೆ ರಿಪ್ಲೈ ಬರೋದಿಲ್ಲ. ಐ ಡೋಂಟ್ ನೋ ಆ ಒಂದು ಎನರ್ಜಿ, ಬಿಕಾಸ್ ಐ ಆಮ್ ಎ ಹೀಲರ್. ನಾನು ಈಗ ಹೀಲರ್ ಆಗಿರೋದ್ರಿಂದ ಆ ಒಂದು ವೈಬ್ರೇಷನ್ ನನಗೆ ಸಿಗಬೇಕು. ಆಫ್ಕೋರ್ಸ್ ಇವ್ರಿಗೆ ಕೊಡಬೇಕು, ಇವ್ರಿಗೆ ಅದರಿಂದ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಏನೋ ಒಂದು ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ ಅನ್ನೋ ಒಂದು ಇಂಟ್ಯೂಷನ್ ನನಗೆ ಬಂದರೆ ಮಾತ್ರ ನಾನಲ್ಲಿ ರಿಲೇಷನ್ಶಿಪ್ ಹೀಲಿಂಗನ್ನು ನಿಮಗೆ ಸಜೆಸ್ಟ್ ಮಾಡೋದು. ಬಿಕಾಸ್ ನಾನು ನೋಡಿರಬಹುದು, ಯಾರೆಲ್ಲ ನನ್ನ ಕ್ಲೈಂಟ್ಸ್ ನೋಡ್ತಾ ಇದ್ದೀರಾ, ನನ್ನ ಸ್ಟೂಡೆಂಟ್ಸ್ ನೋಡ್ತಾ ಇದ್ದೀರಾ, ನೀವು ತುಂಬ ಜನ ಪರ್ಸನಲ್ ರೀಡಿಂಗ್ಸನ್ನು ತೊಗೊಂಡಿರ್ತೀರ. ನಾನು ಕೆಲವೊಬ್ಬರಿಗೆ ಹೀಲಿಂಗನ್ನು ಮೆನ್ಷನ್ ಮಾಡೋದಿಲ್ಲ, ಇನ್ನು ಕೆಲವೊಬ್ಬರಿಗೆ ಹೀಲಿಂಗನ್ನು ಮೆನ್ಷನ್ ಮಾಡ್ತೀನಿ. ಇಟ್ಸ್ ಆಲ್ ಅಬೌಟ್ ದಟ್ ಎನರ್ಜಿ. ನಿಮ್ಮ ಎನರ್ಜಿ ಏನಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಕೊಡಬಹುದು, ಐ ಕ್ಯಾನ್ ಗಿವ್ ಅಂತ ಇದ್ದರೆ ಅನಿಸಿದ್ರೆ ಮಾತ್ರ ನಾನಲ್ಲಿ ರಿಲೇಷನ್ಶಿಪ್ ಹೀಲಿಂಗನ್ನು ಮೆನ್ಷನ್ ಮಾಡೋದು. ಅದರ್ವೈಸ್ ನಾನು ಯಾರಿಗೂ ಹೇಳೋದಿಲ್ಲ. ಅದಕ್ಕೋಸ್ಕರ ನಾನು ಈಗ ಯಾರೇ ಬಂದರೂ ಹೀಲಿಂಗನ್ನು ಕೊಡೋದನ್ನ ಸ್ಟಾಪ್ ಮಾಡಿದ್ದೀನಿ. ಇಫ್ ನನಗೆ ಅನಿಸಿದ್ರೆ ಮಾತ್ರ ನಾನು ಕೊಡೋದು. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ನೀವು ಟೆಕ್ಸ್ಟ್ ಮಾಡಬಹುದು. ಕಾಲ್ ಮಾಡಿಬಿಡಿ, ಟೆಕ್ಸ್ಟ್ ಮಾಡಿದ್ರೆ ನಿಮಗೆ ಖಂಡಿತ ರಿಪ್ಲೈ ಸಿಗುತ್ತೆ. ಓಕೆ, ಆ್ಯಂಡ್ ಕಮಿಂಗ್ ಟು ದ ಕೋರ್ಸಸ್ ಎಲ್ಲ ಸಹ ಅವೈಲಬಲ್ ಇದೆ. ಕೋರ್ಸಸ್ನ ನೀವು ಕಲ್ತ್ಕೊಳ್ಬಹುದು, ಟ್ಯಾರೋ ರೀಡರ್ ಆಗಬಹುದು, ನಿಮ್ಮ ಕರಿಯರ್ನ ನೀವು ಇದರಲ್ಲಿ ಸ್ಟಾರ್ಟ್ ಮಾಡಬಹುದು. ಎಲ್ಲೋ ವೆಬಿನಾರ್ ಸ್ಟಾರ್ಟ್ ಮಾಡಿ ಅಂತ ಕೇಳಿದ್ರಿ. ಆಫ್ಕೋರ್ಸ್ ನೆಕ್ಸ್ಟ್ ವೀಕಲ್ಲಿ ನಾನು ಲಾ ಆಫ್ ಅಟ್ರಾಕ್ಷನ್ ವೆಬಿನಾರನ್ನು ಕಂಡಕ್ಟ್ ಮಾಡ್ತೀನಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ನಿಮ್ಮ ಪರ್ಸನ್ ಮನಸ್ಸಲ್ಲಿ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಇದೆಯಾ? ವಾಪಸ್ ಬರ್ತಾರಾ ನಿಮ್ಮ ಲೈಫ್ಗೆ? ನೋಡೋಣ. ಅವ್ರ ಮನಸ್ಸಲ್ಲಿ ನಿಜವಾಗ್ಲೂ ನೀವೇ ಇದ್ದೀರಾ? ಇನ್ನೂ ಸಹ ಬ್ರೇಕಪ್ ಅಥವಾ ಲಾಂಗ್ ಡಿಸ್ಟೆನ್ಸ್ ಅಥವಾ ಕಾಂಟ್ಯಾಕ್ಟ್ನಲ್ಲಿ ಯಾರೆಲ್ಲ ಇದ್ದೀರಾ? ಸೊ ಈ ರೀಡಿಂಗ್ ಬಂದು ನಿಮಗೋಸ್ಕರ. ಆ್ಯಂಡ್ ಆಲ್ಸೋ ಯಾರಾದರೂ ಡಿವೋರ್ಸ್ಡ್ ಪರ್ಸನ್ಸ್ ಇದ್ದರೆ, ಮ್ಯಾರೇಜ್ ಆಗಿ ಡಿವೋರ್ಸ್ ಆಗಿದೆ, ನಾವು ಇವಾಗ ಕರೆಂಟ್ಲಿ ದೂರ ಇದ್ದೀವಿ ಅನ್ನೋರು ಸಹ ಈ ವಿಡಿಯೋ ನೋಡ್ಬೋದು. ಸೊ ಈ ಒಂದು ಫ್ಯಾಮಿಲಿ ಬಂದು 4 ಮೆಂಬರ್ಸ್ ಇರೋವಂಥ ಫ್ಯಾಮಿಲಿ ಸಹ ಆಗಿರ್ಬೋದು. ಒಂದು ಇನ್ಫಿನಿಟಿ ರೆಪ್ರೆಸೆಂಟ್ ಆಗ್ತಾ ಇರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ನೀವು ಎಲ್ಲೇ ದೂರ ಹೋದರೂ ಸಹ ಮತ್ತೆ ಯಾವುದೋ ಒಂದು ಕಾರಣಕ್ಕೆ ನೀವು ಜಗಳಕ್ಕಾಗಿರ್ಬೋದು ಅಥವಾ ಪ್ರೀತಿಗಾಗಿರ್ಬೋದು, ನಿಮ್ಮಿಬ್ಬರ ಮಧ್ಯೆ ಮತ್ತೆ ಒಂದು ಬಾಂಡಿಂಗ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಮಾತು ಅನ್ನೋದು ಸ್ಟಾರ್ಟ್ ಆಗುತ್ತೆ. ನೀವೆಷ್ಟೇ ದೂರ ಹೋದರೂ ಸಹ ಇದೇ ಒಂದು ರಿಪೀಟ್ ಆಗ್ತಾ ಇರ್ಬೋದು ನಿಮ್ಮ ಲೈಫಲ್ಲಿ. ನಿಮ್ಮ ಪಾರ್ಟ್ನರ್ ಡೇಟ್ ಆಫ್ ಬರ್ತ್ 3 ಅಥವಾ 13,
ಅಥವಾ 6 ಆಗಿರ್ಬೋದು. ನೀವು ತುಂಬ ಬ್ಲೈಂಡಾಗಿ ಇಲ್ಲಿ ನಿಮ್ಮ ಪರ್ಸನನ್ನು ನಂಬಿದ್ರಿ. ನೀವು ಈ ಪರ್ಸನ್ನ ಎಷ್ಟು ನಂಬಿದ್ರಿ ಅಷ್ಟು ನಂಬಿಕೆ ನೀವು ಹಿಂದೆ ಯಾರ ಮೇಲೂ ಇಟ್ಟಿರಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಅದು ಮತ್ತೆ ಬ್ರೇಕ್ ಆಗಿದೆ. ಅದನ್ನು ನಿಮಗೆ ಇನ್ನೂ ಸಹ ನಂಬಕ್ಕಾಗ್ತಾ ಇಲ್ಲ. ಬಟ್ ಅವ್ರ ಮನಸ್ಸಲ್ಲಿ ನೀವು ಇನ್ನೂ ಇದ್ದೀರಾ ಅನ್ನೋ ಪ್ರಶ್ನೆಗೆ ಉತ್ತರ ಬಂದು ಎಸ್. ಅವ್ರ ಮನಸ್ಸಲ್ಲಿ ಇನ್ನೂ ಸಹ ನೀವಿದ್ದೀರಾ. ನಿಮ್ಮನ್ನು ಅವರು ಅಷ್ಟೇ ಮಿಸ್ ಮಾಡ್ಕೊಳ್ತಾರೆ ಈಗಲೂ ಸಹ. ನಿಮ್ಮ ಲೈಫ್ಗೆ ಅವರು ಬರೋವಂಥ ಚಾನ್ಸಸ್ 90% ಇದೆ. ಬಿಕಾಸ್ ಡೆಸ್ಟಿನಿಯಲ್ಲಿ ನಿಮ್ಮ ಪಾರ್ಟ್ನರ್ ಇರೋದ್ರಿಂದ ಇಲ್ಲಿ ಮತ್ತೆ ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ನೀವು ಪ್ರೀತಿಯಲ್ಲಿ ಇದ್ದಾಗ ತುಂಬ ಹೇಳ್ಕೊಂಡಿದ್ದೀರಾ. ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಸರ್ಕಲ್ ಏನಿತ್ತು ಅಲ್ಲಿ ತುಂಬ ಹೇಳಿದ್ದೀರ, ತುಂಬ ಒಳ್ಳೆಯವರು, ನಾನು ಹೀಗಿರ್ತೀನಿ ಹಾಗಿರ್ತೀನಿ ಅನ್ನೋ ಒಂದು ಓವರ್ ಎಕ್ಸ್ಪೆಕ್ಟೇಷನ್ಸ್ ಅಥವಾ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳಬಹುದು. ಸೊ ಅದೆಲ್ಲೋ ಒಂದು ಕಡೆ ಈವಿಲ್ ಐ ಅನ್ನೋದನ್ನ ತಂದುಕೊಟ್ಟಿದೆ. ಸೊ ದೃಷ್ಟಿ ಅಂತ ಏನು ಹೇಳ್ತೀವಿ. ಸೊ ಅದರಿಂದ ನಿಮ್ಮಿಬ್ಬರ ಮಧ್ಯೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗಿರ್ಬೋದು. ನಿಮ್ಮ ಪರ್ಸನ್ ಕರೆಂಟ್ಲಿ ಫೈನಾನ್ಷಿಯಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ನಿಮ್ಮ ಪಾರ್ಟ್ನರ್ ಇರುವಂಥದ್ದು. ನೀವು ಎಲ್ಲ ಒಂದು ಕಡೆ ತುಂಬ ಕೆಲವೊಬ್ಬರು ಇಲ್ಲಿ ಕಾಂಟ್ಯಾಕ್ಟ್ನಲ್ಲಿ ಇದ್ದೀರಾ ಅನ್ನೋದಾದರೆ ತುಂಬ ಪ್ರೆಷರ್ ಆಗ್ತಾ ಇದ್ದೀರಾ. ಮ್ಯಾರೇಜ್ ಕಮಿಟ್ಮೆಂಟ್ ಬೇಕು ಅಂತ ಆಗಿರ್ಬೋದು, ಮಾತಾಡುವಂತ ಆಗಿರ್ಬೋದು, ತುಂಬ ಪ್ರೆಷರ್ ಕೊಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ಗೆ. ಹಾಗಾಗಿ ಅದೆಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ನ ನಿಮ್ಮಿಂದ ದೂರ ಮಾಡ್ತಾ ಇದೆ. ಬಟ್ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ಅಷ್ಟೇ ನಂಬಿಕೆ ಇದೆ. ಇಲ್ಲಿ ಇಬ್ಬರ ಮಧ್ಯೆ ಒಂದು ಬಾಂಡಿಂಗ್, ಟ್ರಸ್ಟ್ ಅನ್ನೋ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಒಬ್ರನ್ನೊಬ್ರು ಎಲ್ಲೂ ಸಹ ಬಿಟ್ಕೊಟ್ಟಿಲ್ಲ ಇದುವರೆಗೂ. ಸೊ ಅವ್ರು ಮತ್ತೆ ನಿಮ್ಮ ಲೈಫ್ಗೆ ಬರ್ತಾರೆ. ಬಟ್ ನೀವು ತುಂಬ ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗತ್ತೆ. ಯಾರಿಗಾದರೂ ಮೂವ್ ಆನ್ ಆಗಿಬಿಡ್ತೀನಿ ನಾನು ಅನ್ನೋ ಥಾಟ್, ಅನ್ನೋ ಮನಸ್ಸು ನಿಮಗೆ ಬರ್ತಾ ಇದೆ ಅಂದರೆ ಆಗ ನೀವು ಡೆಫಿನೆಟ್ಲಿ ಮೂವ್ ಆನ್ ಆಗಿಬಿಡಿ. ಸೊ ಅಷ್ಟೆಲ್ಲ ಸ್ಟ್ರಾಂಗಾಗಿ ನಿಮಗೆ ಅನ್ನಿಸ್ತಾ ಇದೆ ಅಂತ ಇದ್ರೂ ಸಹ ನೀವು ವೆಯ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ತುಂಬ ವರ್ಷದಿಂದ ನಾನು ವೆಯ್ಟ್ ಮಾಡ್ತಾನೆ ಇದ್ದೀನಿ, ನನಗೆ ಸಾಕಾಗಿದೆ ಅನ್ನೋ ಒಂದು ಥಾಟ್ಸ್ ನಿಮಗೆ ಬರ್ತಾ ಇದ್ದರೆ ಡೆಫಿನೆಟ್ಲಿ ನೀವು ಮೂವ್ ಆನ್ ಆಗಿಬಿಡಿ. ಸೊ ಓವರ್ ಆಲ್ ಬಂದು ನಿಮ್ಮ ಪರ್ಸನ್ಗೋಸ್ಕರ ನೀವು ವೆಯ್ಟ್ ಮಾಡ್ಬೋದು. ಆ ಒಂದು ಮೆಸೇಜ್ ನಾನು ಏನಕ್ಕೆ ಹೇಳಿದೆ ಅಂತ ಅಂದರೆ, ತುಂಬ ಜನ ಕಮೆಂಟ್ ಮಾಡ್ತೀರಾ ನನಗೆ ವೆಯ್ಟ್ ಮಾಡಿ ಮಾಡಿ ಸಾಕಾಗಿದೆ ಅಂತ. ಸೊ ಆ ಒಂದು ಥಾಟ್ ನಿಮಗೆ ಬರ್ತಾ ಇದೆ ಅಂತ ಅಂದರೆ ಮೂವ್ ಆನ್ ಆಗಿಬಿಡಿ. ಬಿಕಾಸ್ ನಿಮಗೆ ಗೊತ್ತಿರುತ್ತೆ ಇಷ್ಟು ದಿನದಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅದು ವರ್ತ್ ಇದೆಯಾ ನನ್ನ ಒಬ್ರಿಗೋಸ್ಕರ ವೆಯ್ಟ್ ಮಾಡೋದು, ಇದೆಲ್ಲವೂ ಸಹ ನೀವು ಯೋಚನೆ ಮಾಡ್ಬೋದು. ಸೊ ಆ ರೀತಿ ಇದ್ದರೆ ಡೆಫಿನೆಟ್ಲಿ ಮೂವ್ ಆನ್ ಆಗಿಬಿಡಿ. ಅದರ್ವೈಸ್ ಈ ಒಂದು ರೀಡಿಂಗ್ನ ನಾನು ಫಾಲೋ ಮಾಡ್ತೀನಿ ಅನ್ನೋದಾದರೆ ಯು ಕ್ಯಾನ್ ವೆಯ್ಟ್ ಫಾರ್ ಹಿಮ್ ಆರ್ ಹರ್. ಅವ್ರಿಗೋಸ್ಕರ ನೀವು ವೆಯ್ಟ್ ಮಾಡ್ಬೋದು. ರಿಯೂನಿಯನ್ ಚಾನ್ಸಸ್ ಡೆಫಿನೆಟ್ಲಿ ಇದೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.